ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ದಿವಸ ಮುಳಬಾಗಿಲು ತಾಲೂಕು ಸೊಸೈಟಿ ಚುನಾವಣೆ ವಿಚಾರದಲ್ಲಿ ಯಾರು ಅರ್ಜಿಗಳನ್ನು 79 ಜನ ಏನೋ ಸಲ್ಲಿಸಿದ್ರು, ಅವುಗಳಲ್ಲಿ ಎಲ್ಲರೂ ವಾಪಸ್ ತೆಗೆಸುವಂತೆ ಮಾಡಿದ್ದಕ್ಕೆ ಮಾನ್ಯ ಕೊತ್ತೂರು ಮಂಜುನಾಥ್ ಮತ್ತು ಆದಿನಾರಾಯಣ ಹಾಗೂ ವಿಶೇಷವಾಗಿ ಕಲ್ಪಲ್ಲಿ ಪ್ರಕಾಶ್ಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಮೊದಲಿಂದಲೂ ಸೊಸೈಟಿ ಎಂ ವಿ ಕೃಷ್ಣಪ್ಪನವ್ರು ಸ್ಥಾಪನೆ ಮಾಡಿದಾಗಲಿಂದನೂ ಅನೇಕ ಜನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆಯ ಲಾಭದಲ್ಲಿ ನಡೆಯತಕ್ಕಂಥ ಸಂಸ್ಥೆ. ಆದರೆ ಈ ವರ್ಷದಲ್ಲಿ ಈ ಸಾಲಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಸ್ವಂತ ಕೈಯಿಂದ ಅನೇಕ ಬಂಡವಾಳವನ್ನು ಹಾಕಿ ಸ್ವಂತ ಹಣದಿಂದ ಕೊಡುಗೆಗಳನ್ನು ಸಹ ಕೊಟ್ಟಿದ್ದಾರೆ, ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಅವರು ಇರಬೇಕಾಗಿತ್ತು, ಏನೋ ಕಾರಣ ಗೊತ್ತಿಲ್ಲ, ಅದು ಅವರಿಗೆ ಗೊತ್ತು. ಅವರು ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನವರು ಜೈಬೇರಿ ಬಾರಿಸಿದ್ದಾರೆ. ಇದಕ್ಕೆ ವಿಶೇಷ ಕಾರಣ ಅಂತಂದರೆ ಅದಕ್ಕೆ ಕೊತ್ತೂರು ಮಂಜುನಾಥ್ ಅವರೇ ನೇರವಾಗಿ ಕಾರಣ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಗೆದ್ದಿರ್ತಕ್ಕಂಥವರು ಬಹಳ ಶ್ರದ್ಧೆಯಿಂದ ಈ ಸಮಸ್ಯೆಯನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಹಾಗೂ ಘನವಾದಂಥ ಕಟ್ಟಡವನ್ನು ಹೊಸದಾಗಿ ಸಂಕೀರ್ಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ರಾಜ್ಯದಲ್ಲಿ ಎರಡನೇ ಸೊಸೈಟಿ ಅಂದರೆ ಮುಳಬಾಗಿಲು ತಾಲೂಕು TAPCM ಸೊಸೈಟಿ. ಇವತ್ತು ನಮ್ಮ ಜನಪ್ರಿಯ ಕೋಲಾರಿನ ಶಾಸಕರು ಏನು 5 ವರ್ಷಗಳ ಅವಧಿ ಅವರ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿರ್ತಾರೆ. ಅವರ ನೇತೃತ್ವದಲ್ಲಿ ಇವತ್ತು ಆದಿನಾರಾಯಣವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಯಲ್ಲಿ ಏನು ಅಭೂತವಾದ ಗೆಲುವನ್ನು ಸಾಧಿಸತಕ್ಕಂಥ ನಮ್ಮ 11 ಜನ ನಿರ್ದೇಶಕರುಗಳಿಗೆ ಮತ್ತು ಸರಿಸುಮಾರು 48ರಿಂದ 50 ಅಪ್ಲಿಕೇಶನ್ಸ್ ಹಾಕಿದ್ದಂಥ ವಾಪಸ್ ತೆಗೆದಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದಾರೆ, ಅವರೆಲ್ಲರಿಗೂ ಗದ್ದಿರೋರಿಗೂ ಮತ್ತು ವಾಪಸ್ ತೆಗೆದಂಥ ಎಲ್ಲ ನಮ್ಮ ಕಾಂಗ್ರೆಸ್ ನಿಷ್ಠಾವಂತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಏನಿವತ್ತು ಈ ರಾಜ್ಯದಲ್ಲಿ TAPCM ಸೊಸೈಟಿಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎರಡನೇ ಸೊಸೈಟಿ ಅಂದರೆ ಮುಳಬಾಗಿಲು ತಾಲೂಕು, ಅದರ ಅಧ್ಯಕ್ಷತೆಯನ್ನು ವಹಿಸಿದಂಥ ಕೊತ್ತೂರು ಮಂಜುನಾಥ್ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಇವತ್ತು ಈ ರಾಜ್ಯದಲ್ಲಿ ಈ ಮುಳಬಾಗಿಲು ತಾಲೂಕಲ್ಲಿ ಸಹಕಾರಿ ಧುರೀಣರು ಏನಿದ್ರು, ಉಗ್ನಿ ರಾಮೇಗೌಡರಿಂದ ಹಿಡಿದು ನಿನ್ನೆ ಕೊತ್ತೂರು ಮಂಜುನಾಥ್ ಅಧ್ಯಕ್ಷ ಆಗಿರೋ ತನಕ ಎಲ್ಲ ಅಧ್ಯಕ್ಷರು ಕೂಡ ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಆ ಸೊಸೈಟಿಯನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಇವತ್ತು ಏನು ಗೆದ್ದಿದ್ದಾರಲ್ಲ 11 ನಿರ್ದೇಶಕರು ಕೂಡ ಒತ್ತು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸಿ ನಾನು 4 ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಜೈಬೇರಿ, ಅದಕ್ಕೆ ಸ್ಪಂದಿಸಿದಂತಹ ಕಾಂಗ್ರೆಸ್ಸಿನ ಎಲ್ಲರ ಒಂದು ಹಿತಾಸಕ್ತಿಯಿಂದ ಈ ಒಂದು ಜೈಬೇರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಎಲ್ಲ ಪಕ್ಷಗಳ ಸಹಕಾರಿ ಧುರೀಣರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆ ಏನು ಈ ಮಂಡಳಿಯ ಅಧ್ಯಕ್ಷರು ಮತ್ತು ಮಂಡಳಿಯವರು ತಗೊಂಡಂತಹ ತೀರ್ಮಾನಗಳು ಸಹಕಾರ ಸಂಸ್ಥೆಯಲ್ಲಿ ದಿಟ್ಟತನದಿಂದ ಏನು ಸಹಕಾರ ಸಂಸ್ಥೆಗಳನ್ನು ಬೆಳೆಸಬೇಕು ಅಂತ ಮಂಡಳಿಯವರ ಏನು ಒಂದು ದೃಢವಾದ ಸಂಕಲ್ಪ ಇತ್ತೋ, ಆ ಸಂಕಲ್ಪ ಇಂದಿನ ಜೈಬೇರಿ ಅಂತ ನಾನು ಹೇಳಿ ಬಯಸ್ತೀನಿ. ಮೊನ್ನೆ ಕೊತ್ತೂರು ಮಂಜು ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿಯವರ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ನಮ್ಮ ಒಂದು ಸಹಕಾರ ಸಂಸ್ಥೆ ಬೆಳೆದಿದೆ. ಅದರಲ್ಲೂ ಸಹ
ಒಂದು 2-3 ಪ್ರಶಸ್ತಿ ಕೂಡ ಈ ಮುಳಬಾಗಿಲಿನ ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆ ತನ್ನದಾಗಿಸಿಕೊಂಡಿದೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಈ ಒಂದು ಸಂಸ್ಥೆಯಲ್ಲಿ ಹಿಂದೆ 2023 ಒಂದು ಚುನಾವಣೆಯಲ್ಲಿ ನಮ್ಮ 23ರ ಅಭ್ಯರ್ಥಿಯಾದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂತಹ ಆದಿನಾರಾಯಣವರು ಅಚಲವಾಗಿ ಎಲ್ಲರನ್ನೂ ಸಹ ಸಂಪರ್ಕ ಮಾಡ್ತಾ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಳ್ತಾ ಇವತ್ತೊಂದು ದಿನ ಅವರು ಸಹ ಈ ಒಂದು ಜಯಬೇರಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಥರ ಕಾಂಗ್ರೆಸ್ ಪಕ್ಷ ಮುಖ್ಯ. ಕಾಂಗ್ರೆಸ್ ಪಕ್ಷ ಇದ್ದರೆ ನಾವೆಲ್ಲರೂ ಸಹ, ಕಾಂಗ್ರೆಸ್ ಪಕ್ಷ ಇಲ್ಲದಿದ್ದರೆ ಯಾರೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಈ ದಿನ ಒಂದು ಜಯಬೇರಿ ಆಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿ ಮುಂದಿನ ಚುನಾವಣೆಗಳಿಗೆ ಹೋಗ್ಬೇಕಾಗತ್ತೆ. ಆದ್ರಿಂದ ಇವತ್ತೊಂದು ದಿನ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಸಹಕಾರ. ನಮಸ್ಕಾರ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಆವಣಿ ಬ್ಲಾಕು ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರುಗಳಾದ ಶ್ರೀ ಆದಿನಾರಾಯಣನ ಮತ್ತು ಅಮೋನನ್ನ ಅವ್ರಿಗಿಬ್ಬರಿಗೂ ವಂದಿಸ್ತಾ, ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಧುರೀಣರಿಗೂ ನಮಸ್ಕಾರ ಹೇಳ್ತಾ, ಈಗಾಗಲೇ TAPSM ಎಲೆಕ್ಷನ್ನಲ್ಲಿ ಸುಮಾರು SC ಕ್ಷೇತ್ರದಿಂದ ಸುಮಾರು 14 ಜನ 15 ಜನ ಹಾಕಿದ್ರು. ಇವ್ರನ್ನೆಲ್ಲ ನಮ್ಮ ಮುಖಂಡರಾದ ಆದಿನಾರಾಯಣನ ಮತ್ತು ನಮ್ಮ ಎಲ್ಲ ಮುಖಂಡರು ಕೊತ್ತೂರು ಮಂಜಣ್ಣ ಎಲ್ಲ ಸೇರಿ ವಾಪಸ್ ಸಿಗಿಸ್ಕೊಟ್ಟಿಗೆ ಫಸ್ಟ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ಮತ್ತು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಸಹಕಾರ ಕ್ಷೇತ್ರದಲ್ಲಿ ನಮಗೆ ಹೊಸದಾಗಿ ಆಯ್ಕೆ ಮಾಡಿರೋರಿಗೆ ಆಯ್ಕೆ ಮಾಡಿರ್ತಾರೆ. ಅವ್ರಿಗೂ ಮತ್ತು ನಮ್ಮ ಜನಾಂಗದಲ್ಲಿ ಸುಮಾರು 30-35 ವರ್ಷಗಳಿಂದ ಯಾರಿಗೂ ನಮ್ಮ ಸಮಾಜದಲ್ಲಿ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. ಈ ಸರ್ತಿ ನಮ್ಮನ್ನು ಗುರುತಿಸಿರೋದಕ್ಕೆ ಪಕ್ಷಕ್ಕೆ ಮತ್ತು ನಮ್ಮ ಇರತಕ್ಕಂಥ ಎಲ್ಲ ಲೀಡರ್ಗಳಿಗೂ ನಮಸ್ಕಾರ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ JDS ಮುಖಂಡರು ಸಹಕಾರ, BJP ಅವರು, ಕಲ್ಪಲ್ ಪ್ರಕಾಶ್ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ನಾಮಿನೇಷನ್ ಮಾಡೋಕ್ಕೆ ಎಲ್ರಿಗೂ ಮಾಡಿದ್ದಕ್ಕೋಸ್ಕರ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತು ಏನು ನಮ್ಮ ಸಹಕಾರ ಸಂಘದ ಚುನಾವಣೆ ನಡೆಯಿತು ಮೊನ್ನೆ, ಅದಕ್ಕೆ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರು, ಆದಿನಾರಾಯಣವರು, ಟೌನ್ ಬ್ಲಾಕ್ ಅಮಾನುಲ್ಲವರು, ಎಲ್ಲ ಹಿರಿಯರು ಎಲ್ಲ ಸೇರಿ ಏನು ಅಪ್ಲಿಕೇಶನ್ ಹಾಕಿದ್ರು 70 ಜನ, ಅವನ್ನೆಲ್ಲ ಮನವೊಲಿಸಿ ನಮ್ಗೆ 13ಕ್ಕೆ 70 ಜನ ಹಾಕಿದ್ರು. ಯಾಕಂದರೆ ಇದು ನಾವು ಭಾರಿ ತುಂಬ ಸಂತೋಷಪಡೋ ವಿಷಯ ಇದು. ಯಾಕಂದರೆ ಇವತ್ತು ನಮ್ಮ ಜೊತೆಗೆ ಕಲ್ಪಲ್ ಪ್ರಕಾಶ್ ಅಣ್ಣವರು ಬಂದು ಸಹಕರಿಸಿ ಎಲ್ಲ ನಮಗೆ 11 ಸೀಟನ್ನು ನಮ್ಮ ಕಾಂಗ್ರೆಸ್ ಪರವಾಗಿ ನಾಮಿನೇಷನ್ ಮಾಡಿದರು. ಅದರಿಂದ ಇವತ್ತು ಏನು ಮುಂದಿನ ದಿನಗಳಲ್ಲಿ ನಮ್ಮ ಮಂಡಳಿಯ ನಮ್ಮದು ಏನು ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಕೊಡಬೇಕಂತ ಹೇಳ್ತಾ, ನಮ್ಮ ಕೊತ್ತೂರು ಮಂಜಣ್ಣವರು 5 ವರ್ಷ ಹೆಂಗ ದೊಡ್ಡ ಮಾಡ್ಕೊಂಡು ಹೋದ್ರು, ಸೊಸೈಟಿಯನ್ನು ಉಳಿಸ್ಕೊಂಡು ಹೋದ್ರು. ಇಲ್ಲ ಏನಾಗಿದೆ, ಅದೇ ರೀತಿ ಮುಂದಿನ ನಮ್ಮ ಎಲ್ಲ ಸದಸ್ಯರು ಒಳ್ಳೆ ಸಂಘವನ್ನು ಒಳ್ಳೆ ಅಭಿವೃದ್ಧಿ ಮಾಡಬೇಕಂತ ಹೇಳ್ತಾ, ಇವತ್ತು ಏನು ನಮ್ಮ ಮೊನ್ನೆ 70 ಜನ ಎಲ್ಲ ಪಕ್ಷದಿಂದ ನಾಮಿನೇಷನ್ ಆಗಿದ್ರು, ಎಲ್ಲರೂ ವಾಪಸ್ ಹೋಗೋದಕ್ಕೆ ಅವ್ರಿಗೆ ಒಂದು ನನ್ನ ಕೃತಜ್ಞತೆ ಹೇಳ್ತಾ, ಇವತ್ತು ಏನು ನಮ್ಮ 11 ಜನ ಅವರು ಒಂದಿಬ್ಬರು ಎಲ್ಲ ಏನು ಕಮಿಟಿಯನ್ನು ಒಳ್ಳೆ ತರ ಹೇಳ್ಕೊಂಡು ಹೋಗ್ಬೇಕಂತ ಹೇಳ್ತಾ, ಇವತ್ತು ನಾನು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ TAPCMS ಚುನಾವಣೆಯ ಏನು ಎಲ್ಲ 21, 22ನೇ ತಾರೀಕಿಂದ 24ನೇ ತಾರೀಕುವರೆಗೂ ಹಂತವಾಗಿ ಏನು ನಡೆಯಿತು, ಸುಮಾರು ಕಳೆದಲ್ಲಿ 70 ಜನ ಉಳಿದಿದ್ರು. ಅದರಲ್ಲಿ 70 ಜನರಲ್ಲಿ ಸುಮಾರು 20ರಿಂದ 22 ಜನ ಬೇರೆ ಈ JDS ಪಕ್ಷದವರು, 43 ಜನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ, ಇನ್ನು 4 ಜನ 5 ಜನ ಪಕ್ಷೇತರರು ಅಂದರೆ ಅವರಷ್ಟು ಅವರೇ ಹಾಕಿದ್ರು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಇದ್ದಿದ್ದ ಸ್ಥಾನಗಳು 8. ಆದರೆ ನನಗೆ ಇನ್ನು 46-47 ವರ್ಷ ಇಲ್ಲಿರೋ ತುಂಬಾ ಜನ ಇದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣವರು, ಮತ್ತೆ ಅಮಾನಣ್ಣವರು, ಮತ್ತೆ ಎಲ್ಲ ಸುಮಾರು ರಾಮಕೃಷ್ಣಣ್ಣ, ಮತ್ತೆ ನಮ್ಮ ರಾಮಲಿಂಗರೆಡ್ಡಣ್ಣ, ಉತ್ನೂರು ಸೀನಣ್ಣ, ಗೋಪಾಲಣ್ಣ, ಎಲ್ಲರೂ ಅಮ್ಮಣ್ಣ, ಎಲ್ಲ ಹಿರಿಯರಿದ್ದಾರೆ. ಇನ್ನು ತುಂಬಾ ಹಿರಿಯರಿದ್ದಾರೆ ನನಗಿಂತ.
ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. 42 ಜನ, 3 ಜನ ಅವರಷ್ಟು ಅವರೇ ಹೋಗಿ ಅಲ್ಲಿ ನಾಮಪತ್ರ ಹಿಂಪಡೆಯೋದಕ್ಕೆ ಸಹಿ ಮಾಡಿದ್ರು. ಇನ್ನು 39 ಜನ. ನಾನು ಯಾವತ್ತೂ ಇಂಥ ಒಂದು ನಮ್ಮ ಯಾವುದೇ ಪಕ್ಷದಲ್ಲಿ ನೋಡಿಲ್ಲ. ಅವ್ರಿಗೆ ಮಾತಾಡಿದ ತಕ್ಷಣ ಎಲ್ಲ ನಾಮಪತ್ರ ಸಲ್ಲಿಸಿದಂತ ಅಭ್ಯರ್ಥಿಗಳು ಒಟ್ಟಿಗೆ ಬಂದು 36 ಜನ, ಇಲ್ಲಿ 3 ಜನ ಅಲ್ಲಿ ಕೊಟ್ಟಿದ್ದು ಬಿಟ್ಟು 36 ಜನ ಹಿಂತೆಗೆದಕ್ಕೆ ನಾಮಪತ್ರಕ್ಕೆ ಸಹಿ ಮಾಡಿ ಅವರೆಲ್ಲ ನಾಯಕರನ್ನ, ಪಕ್ಷವನ್ನ ನಂಬಿ ಅವ್ರಿಗೆಲ್ಲರೂ ಇಲ್ಲಿ ವಾಪಸ್ ಮಾಡೋದಕ್ಕೆ, ಇಲ್ಲಿ ನಾಮಪತ್ರಗಳು ವಾಪಸ್ ಪಡೆಯೋ ಪತ್ರಕ್ಕೆ ಸಹಿ ಮಾಡಿಕೊಟ್ರು. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತೆ ಅದೇ ರೀತಿ ಅವ್ರಿಗೆ ಎಲ್ಲರೂ ನಾಯಕರೇ, ನಮ್ಮ ನಾಯಕರೇ. ಎಲ್ಲರಿಗೂ ಸ್ಥಾನಮಾನ ಮತ್ತು ಅಧಿಕಾರ, ಏನೋ ಒಂದು ಅವಕಾಶ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ದಯವಿಟ್ಟು ಎಲ್ಲ ಮಾನ್ಯ ಎಲ್ಲ ಹಿರಿಯ ಮುಖಂಡರಲ್ಲೂ ನಂದು ಒಂದು ಮನವಿ, ವೈಯಕ್ತಿಕವಾದ ಒಂದು ಮನವಿ, ಎಲ್ಲರೂ ಅವ್ರು ಯಾರ್ಯಾರು ನಮ್ಮ ಮುಂಚೂಣಿನಲ್ಲಿ ನಿಂತ್ಕೊಂಡು ನಿಮ್ಗೆಲ್ಲ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟು ವಾಪಸ್ ತೆಗೆದಿದ್ದಾರೆ, ಅವ್ರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಒಂದು ಸ್ಥಾನಮಾನ ಕೊಟ್ಟು ಅವ್ರಿಗೆ ಒಂದು ಏನು ಧಕ್ಕೆ ಆದಾಗ ಅವ್ರ ಮನಸ್ಸಿಗೆ ಧಕ್ಕೆ ಆಗದ ರೀತಿಯಲ್ಲಿ ಪಕ್ಷದಲ್ಲಿ ಎಲ್ಲರಿಗೂ ಅವ್ರಿಗೆ ಸ್ಥಾನಮಾನ ಕೊಡಬೇಕು ಅಂತ ನಾನು ವೈಯಕ್ತಿಕವಾದ ಒಂದು ಮನವಿಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಅದರಲ್ಲಿ, ನಾನು ಸಹ ಅದರಲ್ಲಿ ಭಾಗಿಯಾಗಿದ್ದೀನಿ. ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು TAPCM ಸೊಸೈಟಿನ ಇವತ್ತೇನು ಕೊತ್ತೂರು ಮಂಜಣ್ಣವರು ಏನು 5 ವರ್ಷದ ಅವಧಿನಲ್ಲಿ ಕಪ್ಪು ಚುಕ್ಕೆ ಇಲ್ದಂಗೆ ವೈಯಕ್ತಿಕವಾಗಿ ಸ್ವಂತ ಖರ್ಚು, ಸ್ವಂತ ದುಡ್ಡಿಂದ ಅವ್ರು ಏನಿಲ್ಲಿ ನಮಗೆ ಉಳಿಸ್ಕೊಂಡು ಬೆಳೆಸಿದ್ದಾರೆ. ಒಂದು ಎಲ್ಲಾರ ಗೌರವನ ಉಳಿಸಿದ್ದಾರೆ, ಕಾಂಗ್ರೆಸ್ ಪಕ್ಷದ ಗೌರವವನ್ನು ಉಳಿಸಿದ್ದಾರೆ. ಅವರ ಮಾತಿಗೆ, ಅವ್ರ ಗೌರವಕ್ಕೆ ಮತ್ತು ಅದರಲ್ಲಿ ಇವಾಗ ಅವರ ನಂತರದ ಸ್ಥಾನ ನಮ್ಮ ಆದಿನಾರಾಯಣನವ್ರೇನು ವಹಿಸ್ಕೊಂಡು ಅದೇ ಹಾದಿನಲ್ಲಿ ಮುಂದುವರಿತಾ ಇದ್ದಾರೆ. ಯಾವುದೇ ರೀತಿ ಯಾರ ಹೆಸರಿಗೆ ಧಕ್ಕೆ ಆಗದಂಗೆ ಅವ್ರ ಮಾರ್ಗದರ್ಶನದಲ್ಲಿ ಕೊತ್ತೂರು ಮಂಜಣ್ಣವ್ರನ್ನ ಒಳಗೊಂಡು ಅವ್ರ ಮುಖಂಡತ್ವದಲ್ಲೇ ಆ ಸೊಸೈಟಿಯನ್ನ ನಡೆಸ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.